ಮುಖ್ಯವಾಗಿ ಏನಂತಂದರೆ ನಮ್ಮ ತಂದೆ ಬಂದು ರೈತ. ನಮ್ಮ ತಾಯಿನೂ ಆ ಟೈಮಲ್ಲಿ ಬಂದು ಅವರು ವ್ಯವಸಾಯ ಮಾಡಿರೋರೆ. ಮತ್ತೆ ಬಂದ್ಬಿಟ್ಟು ಇವಾಗ ನಾನು ಇಲ್ಲಿ ಬಂದು ಮುಳಬಾಗಿಲಿಗೆ ಇಲ್ಲಿ ಹುಟ್ಟಿ ಇಲ್ಲಿ ಸ್ವಲ್ಪ ಅಂದರೆ ಒಂದು 5-6 ವರ್ಷ ಇದ್ದು ಬೆಂಗಳೂರಿಗೆ ಹೋಗಿ ಅಲ್ಲಿ ಸೆಟ್ಲಾಗಿರೋನು. ಆದ್ರೇನು ನಮ್ಮ ತಂದೆ ರೈತ ನೋಡಿ, ಅದಕ್ಕೆ ನಾನು ಇಲ್ಲಿ ಬಂದು ಜಮೀನೆಲ್ಲ ತಗೊಂಡು ಮತ್ತು ಇಲ್ಲಿ ನಮ್ಮ ಗೆಸ್ಟ್ ಹೌಸ್ ಹಿಂದೆನೇ ಒಂದು 6 ಎಕರೆ ತೊಗೊಂಡಿದ್ದೀನಿ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಮತ್ತೆ ಬಂದ್ಬಿಟ್ಟು ಚೇಪೆಕಾಯಿ ಗಿಡಗಳೆಲ್ಲ ಇಕ್ತಾಯಿದ್ದೀನಿ. ಮತ್ತೆ ಬಂದ್ಬಿಟ್ಟು ಎಲ್ಲ ಇವಾಗ ಮ್ಯಾಂಗೋ ಅಂತಂದರೆ ಅದೆಲ್ಲ ತೊಗೊಂಬಂದು ಎಲ್ಲ ಇಕ್ತಾಯಿದ್ದೀನಿ. ಏನಂತಂದರೆ ನಮಗೆ ನಾನಿಲ್ಲಿ ಒಂದು ಉಳುಮೆ ಮಾಡಬೇಕು, ಒಂದು ಭತ್ತ ಎಲ್ಲ ಹಾಕಿ ಒಂದು ಬೆಳೆಸಬೇಕು, ಇಲ್ಲಿ ನಾನೊಂದು ಹೋರಾಡಬೇಕು ಅಂದರೆ ನನಗೆ ಒಂದು ಆಸೆ, ನಮ್ಮ ತಾಲೂಕು ನಮ್ಮ ಜನ ನಮಗೆ ಅಂತ ಒಂದು ನನಗಿಷ್ಟ ಇದೆ ಸರ್. ಸರ್, ಯುಗಾದಿಯಿಂದ ಹೊಸ ಪರ್ವ ಏನಾದರೂ ಪ್ರಾರಂಭ ಆಗುತ್ತೆ ಸರ್ ರಾಜಕೀಯದಲ್ಲಿ? ಹೌದು ಸರ್. ಇವಾಗ ಏನಂತಂದರೆ ಇಂಗ್ಲೀಷ್ ಅವ್ರಿಗೆ ಅವರು ಡಿಸೆಂಬರು ಜನವರಿ 1ನಿಂದ ಇಂಗ್ಲೀಷ್ ಅವರಿಗೆ ಹೊಸ ವರ್ಷ ಅಂತ ಹೇಳ್ತಾರೆ. ನಮ್ಮ ಹಿಂದೂಗಳಿಗೆ ಬಂದು ಇವಾಗ ಯುಗಾದಿ ಅಂತಂದ್ರೇ ಇದೇ ನಮಗೆ ಹೊಸ ವರ್ಷ. ಇನ್ನು ನಾಳೆನಿಂದ ನಾಳೆನಿಂದ ಬಂದ್ಬಿಟ್ಟು ನಮಗೆಲ್ಲ ಹೊಸ ವರ್ಷ. ಎಲ್ಲರಿಗೂ ದೇವ್ರಿಗೆ ಒಳ್ಳೆಯದಾಗಲಿ. ಮುಖ್ಯವಾಗಿ ರೈತರು ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಜನರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ. ಹಾಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಮುಖ್ಯವಾಗಿ ಒಳ್ಳೆ ರೈತರಿಗೆ ಒಳ್ಳೆ ಮಳೆ ಬರಬೇಕು, ಬೆಳೆ ಆಗಬೇಕು, ಒಳ್ಳೆ ಹೆಲ್ತು ವೆಲ್ತು ಚೆನ್ನಾಗಿರಬೇಕು, ಮತ್ತು ಯುವಕರು ಒಳ್ಳೆ ಚೆನ್ನಾಗಿ ಓದಿ ಚೆನ್ನಾಗಿ ಮುಂದಕ್ಕೆ ಅಭಿವೃದ್ಧಿ ಆಗಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಮತ್ತು ಇವಾಗ ನಮ್ಮ ಮುಸ್ಲಿಮ್ಸ್ ಬಾಂಧವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ ಹೇಳುತ್ತಾ, ಯಾಕೆಂತಂದರೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಬೇಕು. ಆ ಹೈದರಾಲ್ ಬಾಬಾ ಎಲ್ಲರಿಗೂ ಒಳ್ಳೆ ಅಭಿವೃದ್ಧಿ, ಎಲ್ಲರೂ ಮುಸ್ಲಿಮ್ಸ್ ಬಾಂಧವರು ಒಳ್ಳೆ ಇಂಪ್ರೂವ್ಮೆಂಟ್ ಆಗಬೇಕು, ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು, ಹೆಲ್ತು ವೆಲ್ತು ಎಲ್ಲ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅಂತಂದ್ರೇ ಇದೇ ನಮಗೆ ಹೊಸ ವರ್ಷ. ಇನ್ನು ನಾಳೆನಿಂದ ನಾಳೆನಿಂದ ಬಂದ್ಬಿಟ್ಟು ನಮಗೆಲ್ಲ ಹೊಸ ವರ್ಷ. ಎಲ್ಲರಿಗೂ ದೇವ್ರಿಗೆ ಒಳ್ಳೆಯದಾಗಲಿ. ಮುಖ್ಯವಾಗಿ ರೈತರು ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ.